ಹೌದು, ನಗು ಹಲವಾರು ಬಗೆಯ ನಗು ಇರ್ತದೆ. ನಿಮಗೆ ಒಂದೊಂದು ನಗುವಿನಲ್ಲಿ ಒಂದೊಂದು ಬಗೆ ಇರ್ತದೆ. ದುಷ್ಟರು ಬಳಿಗೆ ಬಂದಾಗ ನಗಾಡ್ತೀರಿ, ದುಷ್ಟನ ಹೋಗಲಿ. ಭಕ್ತರು ಕಷ್ಟವನ್ನು ತೋಡಿಕೊಂಡಾಗ ನಗಾಡ್ತೀರಿ. ಕಷ್ಟ ಹೋಗಲಿ, ಪರಿಹಾರ ಆಗಲಿ ಎಂಬ ಹಾಗೆ ಅದನ್ನೆಲ್ಲ ಅರ್ಥವಿಸಿಕೊಂಡಿದ್ದೇನೆ. ಈ ನಗುವಿನ ಬಗ್ಗೆ ಸ್ವಲ್ಪ ಅನುಮಾನ ಸ್ವಾಮಿ. ಗಂಡನಲ್ಲಿ ಅನುಮಾನ, ನನಗೆ ಅನುಮಾನ ಒಮ್ಮೆ ಬರ್ತದೆ, ಸ್ವಾಭಾವಿಕ ಅದು. ಹಾಗಂತ ಅದನ್ನು ಹಾಗೆ ಮನಸ್ಸಲ್ಲಿ ಇಟ್ಟುಕೊಳ್ಳುವುದಲ್ಲ, ಪರಸ್ಪರ ಮಾತಾಡಿಕೊಳ್ಳಬೇಕು. ಅದು ಒಬ್ಬ ಹೊಡೆಯುವುದಲ್ಲ. ಸಮಾಜದಲ್ಲಿ ಏನಾಯ್ತು ಸ್ವಾಮಿ ಅಂತ ಸಮಾಧಾನದಲ್ಲಿ ಕೇಳಬೇಕು. ಹಾಗಂತ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ಆವನಾರಿಯ ಮೇಲೆ ಮನವಾಯ್ತು ನಿಮಗೆ? ಕಟ್ಟಿಕೊಂಡು ಬಂದು ಕೂತಿದ್ದಾನೆ. ಈಗ ಬಂದದ್ದು. ಬೇರಾರಲ್ಲ, ನಮ್ಮವನಾದ ಪಾರ್ಥ. ನಮ್ಮ ಜೊತೆಗೆ ಇದ್ದವ ತೀರ್ಥಾಟ ಮುಗಿಸಿಕೊಂಡು ಇವತ್ತು ಬಂದಿದ್ದಾನೆ. ಒಬ್ಬೊಬ್ಬರನ್ನು ವೇಷ ಮಾಡಿಸ್ತೀವಿ. ಹಾಗೆ ಮಾಡಲಿಕ್ಕಿಲ್ಲ. ಇದಕ್ಕೊಂದು ಬಲವಾದ ಕಾರಣ ಉಂಟು. ನನ್ನ ತಂಗಿಯಾದ ಸುಭದ್ರನ ಅಣ್ಣನಾದ ಬಲಭದ್ರನ ಕೌರವನಿಗೆ ಬಿಟ್ಟು ಮದುವೆ ಮಾಡಬೇಕೆಂದಿದ್ದಾರೆ. ಹೌದು, ಕೌರವನಿಗೆ ನನ್ನ ತಂಗಿಯನ್ನು ಕೊಟ್ಟೆಂದಾದರೆ ಏನಾದಿತ್ತು ಹೇಳು? ಯೋಚನೆ ಮಾಡುವ ಸಂದರ್ಭದಲ್ಲಿ ತೀರ್ಥಯಾತ್ರೆ ಮುಗಿಸಿ ಬಂದಂತ ಪಾರ್ಥನು ನನ್ನ ತಂಗಿ ಸುಭದ್ರೆಯನ್ನು ಕಂಡು ನನ್ನಲ್ಲಿ ಒಂದು ಮಾತನ್ನು ಕೇಳಿದವನಿದ್ದಾನೆ. ಸುಭದ್ರೆಯನ್ನು ತನಗೆ ಮದುವೆ ಮಾಡಿಸಿಕೊಡು ಎಂಬುದಾಗಿ ಒಪ್ಪಿಗೆ ಸೂಚನೆ ಇಲ್ಲಿರುವುದು ಅವಳನ್ನು ವೇಷಕ್ಕೆ ಹಾಕಿಸಿದ್ದು. ಸನ್ಯಾಸಿಗಳನ್ನು ಕಂಡ್ರೆ ಅಪಾರವಾದಂತ ಗೌರವ ನನ್ನ ಬಲಭದ್ರನಿಗೆ. ಸನ್ಯಾಸಿಯನ್ನು ತಿಳಿದು ತಂಗಿಯನ್ನು ಸೇವೆಗೈಯಲ್ಲಿ ನಡೆಸುತ್ತಾನೆ. ಮನದಿರವನ್ನು ತಿಳಿಸಿದಂತ ಪಾತ್ರವನ್ನು ಕರೆದುಕೊಂಡು ಹೋಗಿ ಮದುವೆಯಾಗುತ್ತಾನೆ. ನಾಳೆಯಿಂದ ಗೌರವವನ್ನು ಬಾಸಿಂಗವನ್ನು ಕಟ್ಟಿಕೊಂಡು ದಿಬ್ಬಣದ ಮೇಲೆ ಇಲ್ಲಿಗೆ ಬರುತ್ತಾನೆ. ಹೇಗೆ ಬರುತ್ತಾನೆ? ನನ್ನ ಮದುವೆಯಂತೆ, ಹಿಂದೆ ನನ್ನ ಮದುವೆಯಂತೆ. ಹೌದು, ಹೆಣ್ಣಿಲ್ಲೆಂಬ ಅವಮಾನ. ಹೆಣ್ಣು ಕೊಡುತ್ತೇನೆ ಅಂತ ಹೇಳಿದಂತ ನನ್ನ ಬಲಭದ್ರನ ವಚನ ಭಂಗ. ಮತ್ತೆ ನೀವು 8 ಮಂದಿಗೆ ಹೋಗಿ ಬೇಕಂದ್ರೆ ಬಹಳಷ್ಟು ಕಷ್ಟ ಆಗಿದೆ. ನನ್ನವರನ್ನು ನಂಬಲಿಕ್ಕೆ ಆಗುದಿಲ್ಲ. 8 ಉಂಟು 9 ಆಗುತ್ತದಂತ ಸ್ವಲ್ಪ ಇದಕ್ಕೆ ಇಲ್ಲಪ್ಪ. ಈಗ ಅರ್ಥ ಆಯ್ತು ನೋಡಿ. ಅದಕ್ಕೆ ವಿಚಾರ ಇದ್ರೆ ಏನಾದ್ರು ವಿನಿಮಯ ಮಾತಾಡಿಕೊಂಡು ಅದನ್ನು ಸರಿಪಡಿಸಿಕೊಡ್ಬೇಕು. ಅದಕ್ಕೆ ಸಂಸಾರ ಅಂತ ಹೇಳುದು. ಇಲ್ಲದ್ರೆ ಆದೀತು ಸ್ವಾಮಿ, ಅರ್ಥವಾಯ್ತು.